ಹಿಂದೂಗಳ ಪವಿತ್ರ ಕ್ಷೇತ್ರ ಗುರುರಾಯರ ಶ್ರದ್ಧಾ ಕೇಂದ್ರ ಮಂತ್ರಾಲಯ. ಇಲ್ಲಿರುವಂತಹ ಪ್ರಸಿದ್ಧ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಪ್ರತಿದಿನ ಸಾವಿರಾರು ಭಕ್ತರು ಭೇಟಿಯನ್ನ ನೀಡ್ತಾನೆ ಇರ್ತಾರೆ. ಆದ್ರೆ ಇತ್ತೀಚೆಗೆ ಈ ಒಂದು ಮಠಕ್ಕೆ ಒಂಟಿಯಾಗಿ ಬರುವ ಭಕ್ತಾದಿಗಳಿಗೆ ಫಜೀತಿ ಎದುರಾಗಿದೆ. ರಾಘವೇಂದ್ರ ಮಠ ಕೈಗೊಂಡಿರುವಂತಹ ಹೊಸ ನಿಯಮಗಳೇ ಇದಕ್ಕೆ ಕಾರಣ. ಯಾಕಂದ್ರೆ ರಾಘವೇಂದ್ರ ಮಠಕ್ಕೆ ಒಬ್ಬರೇ ಆಗಿ ಬರುವ ಭಕ್ತರಿಗೆ ಇನ್ಮುಂದೆ ಯಾವುದೇ ವಸತಿ ಸೌಲಭ್ಯವನ್ನ ನೀಡೋದಿಲ್ಲ. ಈ ನಿಯಮವು ಮಠ ಅಷ್ಟೇ ಅಲ್ಲದೆ ಸುತ್ತಮುತ್ತಲಿನ ಖಾಸಗಿ ಲಾಡ್ಜ್ಗಳಿಗೂ ಕೂಡ ಅನುಸರಿಸುತ್ತದೆ. ಇಬ್ಬರು ಅಥವಾ ಕುಟುಂಬ ಸಮೇತ ಬಂದ್ರಷ್ಟೇ ರಾಯರ ಮಠದಲ್ಲಿ ವಸತಿ ಸಿಗುತ್ತದೆ. ಒಂಟಿಯಾಗಿ ಬಂದ್ರೆ ರೂಮ್ ಸಿಗೋದಿಲ್ಲ. ಇದಕ್ಕೆ ಹಲವು ಕಾರಣಗಳು ಕೂಡ ಇದೆ. ಬೆಂಗಳೂರು ನಿವಾಸಿ ಸಚಿನ್ ರೈ ಅನ್ನೋರು ಇತ್ತೀಚೆಗೆ ಮಂತ್ರಾಲಯಕ್ಕೆ ಹೋಗಿದ್ರು. ಆದ್ರೆ ಅವರು ಒಂಟಿಯಾಗಿ ಬಂದ ಕಾರಣ ಎಲ್ಲಾ ಲಾಡ್ಜ್ಗಳು ಹಾಗೂ ವಸತಿ ನಿಯಮದಲ್ಲಿ ಅವಕಾಶವನ್ನೇ ಕೊಟ್ಟಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಇದೇ ನಿಯಮವನ್ನ ಇತ್ತೀಚೆಗೆ ಸುತ್ತಮುತ್ತಲಿನ ಖಾಸಗಿ ಲಾಡ್ಜ್ಗಳು ಅನುಸರಿಸ್ತಾ ಇದೆ. ಇದರಿಂದ ಭಕ್ತರ ಅನಾನುಕೂಲಕ್ಕೆ ಒಳಗಾಗಿದ್ದಾರೆ. ಖಾಸಗಿ ಲಾಡ್ಜ್ಗಳು ಕೂಡ ಒಬ್ಬರೇ ಆಗಿ ಇರುವಂತಹ ಭಕ್ತರಿಗೆ ಕೊಠಡಿಯನ್ನ ನೀಡೋಕೆ ನಿರಾಕರಿಸ್ತಾ ಇವೆ. ಆದ್ರೆ ಅಲ್ಲಿರುವಂತಹ ಕೆಲ ಮಧ್ಯವರ್ತಿಗಳು ಈ ಪರಿಸ್ಥಿತಿಯನ್ನ ಲಾಭಗೊಳಿಸಿಕೊಳ್ತಾ ಇದ್ದಾರೆ. ಕೊಠಡಿ ಸಿಗದ ಒಂಟಿ ಭಕ್ತರಿಗೆ ಅವರು ಹೆಚ್ಚುವರಿ ಹಣಕ್ಕೆ ರೂಮ್ ಕೊಡಿಸ್ತಾ ಇದ್ದಾರೆ. ಆದ್ರೆ ಇದರ ಹಿಂದೆ ಅಸಲಿ ಕಾರಣವೊಂದು ಇದೆಯಂತೆ. ಇತ್ತೀಚೆಗೆ ರಾಘವೇಂದ್ರ ಸ್ವಾಮಿ ಮಠದ ಸುತ್ತಮುತ್ತ ಹಾಗೆ ಹೋಟೆಲ್ ಲಾಡ್ಜ್ಗಳಲ್ಲಿ ಆತ್ಮಹತ್ಯೆ ಕೇಸ್ಗಳು ಹೆಚ್ಚಾಗ್ತಾ ಇದೆ. ಹೀಗಾಗಿ ಪೊಲೀಸರೇ ಮಠದ ಆಡಳಿತ ಮಂಡಳಿಗಳಿಗೆ ಒಂಟಿಯಾಗಿ ಬರುವವರಿಗೆ ರೂಮ್ ಕೊಡಬೇಡಿ ಅಂತ ಸೂಚಿಸಿದ್ದಾರೆ. ಈಗ ಮಠದಲ್ಲಿ 1,100ಕ್ಕಿಂತ ಹೆಚ್ಚಿನ ಕೊಠಡಿಗಳಿದ್ದು ಅದನ್ನ ಒಂಟಿ ಭಕ್ತರಿಗೆ ನೀಡ್ತಾ ಇಲ್ಲ. ಇದು ದರ್ಶನಕ್ಕಾಗಿ ದೂರದಿಂದ ಬರುವ ಭಕ್ತರಿಗೆ ಬಹುದೊಡ್ಡ ಸಮಸ್ಯೆಯಾಗಿದೆ. ಆದ್ರೆ ಈ ಬಗ್ಗೆ ಮಠದ ಆಡಳಿತ ಮಂಡಳಿ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದೆ. ಈ ನಿಯಮ ಹೊಸದು ಏನಲ್ಲ. ಬಹಳ ಕಾಲದಿಂದ ಒಂಟಿಯಾಗಿ ಬರುವ ಭಕ್ತರಿಗೆ ರೂಮ್ ಕೊಡ್ತಾ ಇರಲಿಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಮಠದ ಅಧಿಕೃತ ವೆಬ್ಸೈಟ್ನಲ್ಲೂ ಕೂಡ ಈ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ. ಒಂಟಿಯಾಗಿ ಬರುವವರು ಮದುವೆ ಆಗದ ಜೋಡಿಗಳಿಗೆ ರೂಮ್ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಒಂಟಿಯಾಗಿ ಬರುವವರ ನಡವಳಿಕೆಯನ್ನ ಗಮನಿಸುವುದು ಕಷ್ಟ. ಭದ್ರತೆಯ ದೃಷ್ಟಿಯಿಂದ ಹೆಚ್ಚಿನ ದಾಖಲೆಯನ್ನ ಕೇಳಿದ್ರೂ ಕೊಡೋದಿಲ್ಲ. ಇದರ ಬದಲು ರೂಮ್ ಕೊಡುವುದೇ ಇರೋದು ಒಳ್ಳೆಯ ನಿರ್ಧಾರ ಅಂತ ಹೇಳಿ ಆಡಳಿತ ಮಂಡಳಿ ತಿಳಿಸಿದೆ. ಆದ್ರೆ ನಿಯಮ ಹಲವು ಭಕ್ತರಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ. ಹಲವಾರು ಮಂದಿ ಮಠಕ್ಕೆ ಭೇಟಿ ಮಾಡುವ ಮೂಲಕ ಈ ನಿಯಮದ ಬಗ್ಗೆ ತಿಳಿದಿರೋದಿಲ್ಲ. ಅನೇಕ ಭಕ್ತರು ತಮ್ಮ ತಾತ್ಕಾಲಿಕ ಇತರ ಕೆಲಸಗಳಿಂದಾಗಿ ಅಥವಾ ಕಷ್ಟಪಟ್ಟ ಸಮಯವನ್ನ ಮಾಡಿಕೊಂಡು ಮಠಕ್ಕೆ ಭೇಟಿಯನ್ನ ನೀಡ್ತಾರೆ. ಆದ್ರೆ ಉಳಿದುಕೊಳ್ಳಲು ರೂಮ್ ಕೂಡ ಸಿಗದೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂಟಿ ಮಹಿಳೆಯರು ಬಂದರೂ ಕೂಡ ಅವರಿಗೆ ವಸತಿ ಸಿಗದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.